ನಾವು ನಿಜವಾದಂತಹ ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಬೇಕು, ಆ ದೈವದ ಕಡೆದ ಆ ಫಲವನ್ನು ಪಡ್ಕೋಬೇಕು ಅಂದರೆ ನಮಗೆ ಇರ್ತಕ್ಕಂಥ ಎರಡು ಪ್ರಮುಖವಾದಂತಹ ಅಸ್ತ್ರಗಳು ಅಂತಂದರೆ ಜಪ ಮತ್ತು ಪ್ರಾರ್ಥನೆ. ಇವು ಆಧ್ಯಾತ್ಮಿಕತೆಯ ಪ್ರಮುಖ ಹಂತಗಳು, ಯಾವಾಗಲೂ ಎಲ್ಲ ಧರ್ಮದಲ್ಲೂ ಇರ್ತಕ್ಕಂಥದ್ದೇ ಜಪ ಮತ್ತು ಪ್ರಾರ್ಥನೆ. ಯಾರು ಒಬ್ಬ ಕ್ರಿಶ್ಚಿಯನ್ ಬಂಧುವನ್ನು ನೀನು ಸಂಡೇ ಚರ್ಚಿಗೆ ಹೋಗ್ತಿದೆಯಲ್ಲ ಯಾಕೇನು, ಅವ್ರ ಬಾಯಿಂದ ಬೇರೆ ಏನೂ ಬರಲ್ಲ, ಪ್ರೇಯರ್. ಒಬ್ಬ ಮುಸ್ಲಿಂ ಬಂಧುವನ್ನು ಕೇಳಿದ್ರೆ ಯಾಕೆ ನೀ ಮಾಸ್ಕ್ ಹೋಗ್ತಿದೆಯಾ ಅಂದರೆ ನಮಾಜ್, ಅದು ಪ್ರಾರ್ಥನೆ. ಆದರೆ ನಮ್ಮನ್ನು ಯಾರನ್ನಾರು ಕೇಳಿದ್ರೆ ನೀನು ಯಾಕೆ ದೇವಸ್ಥಾನಕ್ಕೆ ಹೋಗ್ತಿದೆಯಾ ಅಂದರೆ ಪ್ರಾರ್ಥನೆ ಅಂತ ನಾವು ಯಾವತ್ತೂ ಹೇಳಲ್ಲ. ದೇವರನ್ನು ನೋಡೋಕ್ಕೆ, ದೇವರ ದರ್ಶನಕ್ಕೆ. ಏನು ಮಹಾಭಕ್ತ ದೇವರ ದರ್ಶನ ಕೊಡೋಕ್ಕೆ ಕಾಯ್ತಾ ಕೂತಿದ್ದಾನೆ, ನಾವು ಹೋಗಿ ದರ್ಶನ ತಗೋತಿದ್ದೀವಿ. ಯಾಕೆಂದರೆ ನಾವು ಆ ಪ್ರಾರ್ಥನೆಯನ್ನು ಪೂರ್ಣವಾಗಿ ಬಿಟ್ಟೇ ಬಿಟ್ಟಿದ್ದೀವಿ. ಅದಕ್ಕೆ ಕಾರಣಗಳು ಬೇಕಾದಷ್ಟಿದೆ. ವಿಶೇಷವಾಗಿ ನಾವು ಸಂಕಲ್ಪಕ್ಕೆ ಕಟ್ಟಿಬಿದ್ದವರು. ಆದರೆ ಸಂಕಲ್ಪ ಒಂದು ಕಾಂಟ್ರಾಕ್ಟ್ ಇದ್ದ ಹಾಗೆ. ಸಂಕಲ್ಪದಿಂದ ಭಗವಂತನನ್ನು ಬಗ್ಸೋಕ್ಕಾಗಲ್ಲ ಅಥವಾ ಪಡ್ಕೊಳ್ಳೋಕ್ಕಾಗಲ್ಲ ಅಥವಾ ಆದರೆ ಪ್ರಾರ್ಥನೆಯಿಂದ ಎಲ್ಲವನ್ನೂ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಅದರಿಂದ ಅತ್ಯಂತ ಪ್ರಮುಖವಾದಂಥದ್ದು ಪ್ರಾರ್ಥನೆ. ಆದರೆ ನಮಗೆ ದೊಡ್ಡ ಸಮಸ್ಯೆ ಏನು ಅಂದರೆ ಏನು ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡ್ಕೋಬೇಕು ಅಂತಲೇ ಗೊತ್ತಿಲ್ಲ. ನಾವೇನು ಅಂದ್ಕೊಂಡ್ಬಿಡ್ತೀವಿ ಅಂದರೆ ನಮಸ್ಕಾರ ಮಾಡೋದೇ ಒಂದು ಪ್ರಾರ್ಥನೆ ಅಂದ್ಕೊಂಡ್ಬಿಡ್ತೀವಿ. ಆದರೆ ನಮಸ್ಕಾರ ಪ್ರಾರ್ಥನೆಯಲ್ಲ. ಭಗವಂತನನ್ನು ಪರಿಶುದ್ಧವಾಗಿ ಪ್ರೇಮಪೂರ್ವಕವಾಗಿ ಕಣ್ತುಂಬಿ ಪ್ರಾರ್ಥನೆ ಮಾಡಿದ್ರೆ ಭಗವಂತ ಖಂಡಿತವಾಗಿ ನಮ್ಮ ಕೋರಿಕೆಯನ್ನು ಈಡೇರಿಸ್ಕೊಡ್ತಾನೆ, ಯಾವ ಸಂಶಯವೂ ಇಲ್ಲ. ಆದರೆ ನಾವು ಪ್ರಾರ್ಥನೆ ಮಾಡೋದನ್ನು ಬಿಟ್ಬಿಟ್ಟಿದ್ದೀವಿ, ಮತ್ತು ಪ್ರಾರ್ಥನೆ ಏನು ಅಂದರೆ ನಮಗೆ ಗೊತ್ತೇ ಇಲ್ಲ ಹಾಗಾಗ್ಬಿಟ್ಟಿದ್ದೀವಿ. ನಿಜಕ್ಕೂ ಹೇಗೆ ಪ್ರಾರ್ಥನೆ ಮಾಡಬೇಕು ಇದನ್ನು ಅಥರ್ವಣ ವೇದದಲ್ಲಿ ಲಕ್ಷ್ಮೀ ಹೃದಯದಲ್ಲಿ ಇದನ್ನು ನಮೂದು ಮಾಡಿದ್ದಾರೆ. ನಾವು ಏನಂತ ಪ್ರಾರ್ಥನೆ ಮಾಡಬೇಕು ಅಂತ. ಜಗನ್ಮಾತೆಯನ್ನು ಅಮ್ಮ ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇ ಶ್ರೀಹಿ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇ ಶ್ರೀಹಿ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀಹಿ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇ ಶ್ರೀಹಿ. ಹೀಗೆ ಪ್ರಮುಖವಾಗಿ 4 ಕೇಳ್ಕೋಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ನಮ್ಮ ಬಯಕೆಗಳು ಕೋರಿಕೆಗಳು ಬೇಕಾದಷ್ಟಿದೆ. ಆದರೆ ಏನಂತ ಕೇಳ್ಕೊಳ್ಳೋದು, ಹೇಗೆ ಕೇಳ್ಕೊಳ್ಳೋದು, ಇದನ್ನು ಕಂಡಂಥ ಋಷಿ ಮುನಿಗಳು ಇದನ್ನು ಹೇಳಿದ್ರು. ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇ ಶ್ರೀಹಿ ಅಂದರೆ ಅಮ್ಮ ನನ್ನ ಮನೆಯಲ್ಲಿ ಯಾವಾಗಲೂ ಸುವರ್ಣ ವೃಷ್ಟಿ ಅಂದರೆ ಹಣಕಾಸಿಗೆ ಯಾವುದೇ ತೊಂದರೆ ಇಲ್ಲ ಹಾಗೆ ಮಾಡು. ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ನನ್ನ ಮನೆಯಲ್ಲಿ ಧಾನ್ಯ ತುಂಬಿರಲಿ ಅಂದರೆ ಹೊಟ್ಟೆ ಬಟ್ಟೆಗೆ ಯಾವತ್ತೂ ತೊಂದರೆ ಇಲ್ಲ ಹಾಗೆ ಮಾಡು. 3ನೇದು ಬಹಳ ಮುಖ್ಯವಾದದ್ದು, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀ. ಕಲ್ಯಾಣ ಅಂದರೆ ಬರೀ ಮದುವೆ ಅಲ್ಲ, ನಮ್ಮ ದೊಡ್ಡ ಸಮಸ್ಯೆ ಪಟ್ಟಿಗಳೇ ಇದೆ. ಮಗನಿಗೆ ಕೆಲಸ ಸಿಕ್ಕಲಿಲ್ಲ, ಮಗಳಿಗೆ ಮದುವೆ ಆಗಲಿಲ್ಲ, ಯಜಮಾನರಿಗೆ ಹುಷಾರಿಲ್ಲ, ಬಿಸ್ನೆಸ್ ಚೆನ್ನಾಗ್ತಿಲ್ಲ, ಕೊಟ್ಟವ್ರ ಸಾಲ ವಾಪಸ್ ಬರ್ತಿಲ್ಲ, ನಾವು ಕೊಡಬೇಕಾದರೂ ಪ್ರಾಣ ತಿಂತಿದ್ದಾರೆ. 108 ದೊಡ್ಡ ಸಮಸ್ಯೆಯಲ್ಲಿ ಒಂದು ಪಟ್ಟಿ ಇದೆಯಲ್ಲ, ಇದೆಲ್ಲವನ್ನು ಸೇರಿಸಿ ಋಷಿಮುನಿಗಳು ಒಂದು ಪದವನ್ನು ಉಪಯೋಗಿಸಿದ್ರು, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀ. ಅಮ್ಮ ನನ್ನ ಮನೆಯ ಕಲ್ಯಾಣವನ್ನು ಉಂಟು ಮಾಡು. ಇಲ್ಲಿ ಗೃಹೇ ಶ್ರೀಹಿ ಅಂತ ಹೇಳ್ತಾ ಇದ್ದಾರೆ. ಶ್ರೀಹಿ ಅಂತಕ್ಕಂಥದ್ದು ಲಕ್ಷ್ಮಿಯನ್ನು, ಆ ಬೀಜಾಕ್ಷರದ ಪದ. ಕಲ್ಯಾಣ ಅಂದರೆ ಎಲ್ಲವನ್ನು ಸೇರಿಸಿಕೊಂಡು ಮಾಡು. ಇನ್ನಿಷ್ಟೆಲ್ಲ ಆಯಿತು, ಸುಧಾನ್ಯ ಆಯಿತು, ಎಲ್ಲವೂ ಆಯಿತು, ಕಲ್ಯಾಣವೂ ಕೂಡ ಆಯಿತು. ಆದರೆ ಇನ್ನೊಂದನ್ನು ಕೇಳ್ಕೋಬೇಕು. ಯಾಕೆಂದರೆ ಇಷ್ಟೆಲ್ಲ ಸುವರ್ಣವೃಷ್ಟಿ, ಸುಧಾನ್ಯ ವೃಷ್ಟಿ, ಕಲ್ಯಾಣ ಆದರೂ ಕೂಡ ಅದನ್ನು ಅನುಭವಿಸೋಕ್ಕೆ ಒಂದು ಆಯಸ್ಸು ಬೇಕು, ಆರೋಗ್ಯ ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಒಂದು ನೆಮ್ಮದಿ, ಶಾಂತಿ ಬೇಕು. ಅದಕ್ಕೋಸ್ಕರವೇ ವಿಭೂತಿ ವೃದ್ಧಿಂ ಕುರು ಮೇ ಗೃಹೇ. ಅನೇಕರಿಗೆ ಒಂದು ತೊಂದರೆ ಇದೆ, ಎಲ್ಲವನ್ನು ಪಡ್ಕೊಂಡ ಮೇಲೂ ಅಯ್ಯೋ ಏನೋ ಒಂಥರ ಜೀವನದಲ್ಲಿ. ಅದು ವಯಸ್ಸಾಗ್ತಾ ಬಂದಾಗ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಎಲ್ಲರ ಜೊತೆ ಇದ್ದರೂ ತಾನೇನೋ ಒಂಟಿ ಎನ್ನುವಂಥ ಭಾವನೆ, ತನಗೆ ಯಾರೂ ಇಲ್ಲೋ ಅನ್ನುವಂಥ ಭಾವನೆ, ತನಗೇನಾಗ್ಬಿಡುತ್ತೋ ಅನ್ನೋ ಹೆದರಿಕೆ. ಅನೇಕರು ಹೇಳ್ತಾರೆ, ಇಷ್ಟು ದಿನ ನಾನು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ಕೊಂಬರ್ತಿದ್ದೆ, ಪೂಜೆ ಪುನಸ್ಕಾರ ಮಾಡ್ತಿದ್ದೆ, ಇವಾಗ ಏನು ಮಾಡಬೇಕು ಅನಿಸೋದೇ ಇಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಡಾಕ್ಟ್ರ್ ಹತ್ರ ಹೋದರೆ ಥೈರಾಯ್ಡ್ ಅಂತ ಹೇಳಿದ್ರು, ಮಂಡಿ ನೋವು, ಯಾಕೋ ಮನಸ್ಸಿಗೆ ಏನು ಅಂತ ಗೊತ್ತಾಗ್ತಿಲ್ಲ, ಬೇಸರ ಆಗ್ತಿದೆ. ಇದೆಲ್ಲವನ್ನು ಪರಿಹರಿಸ ಮಾಡು ಅಂತ ಹೇಳಿಯ ನಾವು ಭಗವಂತನನ್ನು, ಜಗನ್ಮಾತೆಯನ್ನು ಕೇಳ್ಕೋಬೇಕು. ವಿಭೂತಿ ವೃದ್ಧಿಂ ಕುರು ಮೇ ಗೃಹೇ ಶ್ರೀ.
ಹೀಗೆ ಪ್ರತಿನಿತ್ಯ ನಾವು ಜಗನ್ಮಾತೆಯನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ 1-2 ನಿಮಿಷವೂ ತಗೊಳ್ಳಲ್ಲ ಪ್ರಾರ್ಥನೆಯನ್ನು ಮಾಡ್ತಾ ಹೋಗಿಬಿಟ್ರೆ ಬೇಕಾದಷ್ಟು ಆಗೋಯ್ತು. ನಾವು ಏನು ಮಾಡದೇ ಇದ್ರೂ ಪರವಾಗಿಲ್ಲ, 2 ಪ್ರಮುಖ ಅಸ್ತ್ರವನ್ನು ಇಟ್ಕೊಂಡ್ರೆ ಸಾಕು. ಒಂದು ಜಪಕ್ಕೆ ಓಂ ಹ್ರೀಂ ಪರಾಶಕ್ತಿಯೇ ನಮಃ ಸಿದ್ಧಿ ಮಂತ್ರ. ಯಾವ ಮಡಿ ಮೈಲಿಗೆಗಳು ಇಲ್ಲ, ಕೂತಾಗ ನಿಂತಾಗ ಚಪ್ಪಲಿ ಹಾಕ್ಕೊಂಡು ವಾಕಿಂಗ್ ಹೋಗುವಾಗ ಕೂಡ ಹೇಳ್ಕೋಬಹುದು, ಮನಸ್ಸಿನಲ್ಲಿ ಬೇಕಾದ್ರೂ ಹೇಳ್ಕೊಬೋದು, ಬಾಯಿ ಬಿಟ್ಟು ಬೇಕಾದ್ರೂ ಹೇಳ್ತಾ ಇರ್ಬೋದು. ಸತತವಾಗಿ ಹೇಳ್ತಿದ್ರೆ ಪ್ರಾರಬ್ಧ ಕರ್ಮದ ಎಲ್ಲ ದೋಷಗಳು ಕಡಿಮೆ ಆಗುತ್ತೆ. ಅದರ ಜೊತೆಗೆ ಪ್ರಾರ್ಥನೆ, ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀ, ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಹೀಗೆ ಈ ಓಂ ಹ್ರೀಂ ಪರಾಶಕ್ತಿಯೇ ನಮಃ ಇದೊಂದು ಜಪ ಮತ್ತು ಇದೊಂದು ಪ್ರಾರ್ಥನೆ, ಇದೆರಡನ್ನು ಮಾಡಿದ್ರೆ ನಿಶ್ಚಿತವಾಗಿ ನಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಸಂಪೂರ್ಣ ಬದಲಾವಣೆಗಳನ್ನು ತರಬಹುದು. ಅದು ಭಗವಂತನ ಕೃಪೆ, ಅದು ನಾವು ಮಾಡಬೇಕಷ್ಟೆ. ಆದ್ದರಿಂದ ಈಗ ನನ್ನ ಜೊತೆ ಹೇಳು, ಪ್ರಾರ್ಥನೆಯನ್ನು ಮಾಡು. 3 ಸರಿ ಅಥವಾ 5 ಸರಿ ಓಂ ಹ್ರೀಂ ಪರಾಶಕ್ತಿಯ ನಮಃ ಹೇಳಿಬಿಟ್ಟು ಆಮೇಲೆ ಪ್ರಾರ್ಥನೆ ಮಾಡು. ಓಂ ಹ್ರೀಂ ಪರಾಶಕ್ತಿಯೇ ನಮಃ, ಓಂ ಹ್ರೀಂ ಪರಾಶಕ್ತಿಯೇ ನಮಃ, ಓಂ ಹ್ರೀಂ ಪರಾಶಕ್ತಿಯೇ ನಮಃ, ಓಂ ಹ್ರೀಂ ಪರಾಶಕ್ತಿಯೇ ನಮಃ, ಓಂ ಹ್ರೀಂ ಪರಾಶಕ್ತಿಯೇ ನಮಃ. ಅಮ್ಮ, ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಅಮ್ಮ, ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವೆರಡನ್ನು ಜಪ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾ ನೋಡೇ ಬಿಡು, ಜೀವನದಲ್ಲಿ ಎಂತಹ ಮಹತ್ತರವಾದಂಥ ಬದಲಾವಣೆಯನ್ನು ನಾವು ತರಬಹುದು. ಪೂರ್ಣ ಆಶೀರ್ವಾದಗಳು. ಜೈ ಶ್ರೀಮಾತೆ.